ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದ ಮೇನೆ ಎಲ್ಲಾನು. ಹೇ ಶಾರದೆ. ನಮಸ್ಕಾರ ಮೇಡಮ್, ನಾವು ಹರಿಕೆರೆ ಗ್ರಂಥಾಲಯದಲ್ಲಿ ನಮ್ಮ ಊರಿನ ಒಂದು ವಿಜಿಟ್ ಕೊಡೋಕ್ಕಾಗಲೇ ನಾವು ಬಂದ್ವಿ. ಇಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದ ಮೇವಿಂದು ಒಳಗೆ ಒಂದು ಸ್ಕೂಲ್ನಲ್ಲಿ ಮಕ್ಕಳಿಗೋಸ್ಕರ ನರ್ಸರಿ ಮತ್ತು LKG ಮಕ್ಕಳಿಗೆ ಒಳ್ಳೊಳ್ಳೆ ಮತ್ತು ಕಾರ್ಯಕ್ರಮ ಮತ್ತು ಚಟುವಟಿಕೆ ಮಾಡೋಕ್ಕೆ ಒಳ್ಳೆ ಇವರು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನಾನು ನಿಮ್ಮ ಸ್ಕೂಲಿಗೆ ಬಂದೆ. ನಿಮ್ಮ ಸ್ಕೂಲ್ನಲ್ಲಿ ಮಕ್ಕಳಿಗೆ ಯಾವ್ಯಾವ ಥರವಾಗಿ ನಿಮ್ಮನ್ನು ನಡೆಸ್ಕೊಡ್ತೀವಿ ಮತ್ತು ಏನೇನು ನಿಮ್ಮ ಚಟುವಟಿಕೆಗಳು ಮುಖಾಂತರ ಹೇಳ್ತೀವಿ ನಮ್ಮ ಸ್ವಲ್ಪ ವಿವರಣೆ ಮಾಡಿದ್ರೆ. ಸರ್, ಫಸ್ಟಿಗೆ ಈಗ ನಾವು ಹೊಸದಾಗಿ ಕ್ರೀಡೋ ಲ್ಯಾಬ್ ಅಂತ ಹೇಳಿ ಮಾಡಿದ್ದೀವಿ ಸರ್. ಕ್ರೀಡೋದು ತೊಗೊಂಡಿದ್ದೀವಿ. ಅದೇ ಪ್ಲೇ ಟು ಲರ್ನ್ ಅಂದ್ರೆ ಆಟದ ಮೂಲಕ ಮಕ್ಕಳು ಕಲಿಬೇಕು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂದ್ರೆ ಆಟದ ಚಟುವಟಿಕೆ ಮೂಲಕ, ಆಟದ ಮೂಲಕ ಮಕ್ಕಳು ಕಲಿಯೋದ್ರಿಂದ ಅವ್ರಿಗೆ ಶಾಶ್ವತವಾಗಿ ನೆನಪು ಉಳಿತೈತಿ. ಅಂದ್ರೆ ಜಲ್ದಿ ಬೇಗ ಇವಾಗ ಫಸ್ಟ್ ಇದು ಮ್ಯಾಟ್ ಇದೆ ಸರ್. ಈ ಮ್ಯಾಟ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು, ಈಗ ಮನೆಯೊಳಗೆ ಸರ್, ಮನೆಯೊಳಗೆ ನಾವು ಏನ್ ಮಾಡ್ಬಿಡ್ತೀವಿ, ಮಕ್ಕಳಿಗೆ ನೀಟಾಗಿ ಡಿಸಿಪ್ಲಿನ್ ಕಲಿಸ್ಬೇಕು ಅಂತ ಹೇಳ್ತೀವಿ ಸರ್. ಈಗ ಮನೆಯೊಳಗೆ ಏನ್ ಮಾಡ್ತೀವಿ, ಒಂದ್ ಚಾಪಿ ಏನಾರ ಹಾಸ್ಬೇಕಂತಂದ್ರ ಅವಾಗ ಏನ್ ಮಾಡ್ತೀವಿ ಸರ್, ಒಂದ್ ಚಾಪಿ ಹಾಸು ಅಂತ ಹೇಳ್ತೀವಿ. ಮಗು ಏನ್ ಮಾಡ್ಬಿಡ್ತಾ ಹಿಂಗ್ ಹೋಗಿಬಿಡುತ್ತೆ ಸರ್. ಅದ್ರೊಳಗೂ ಟೆಕ್ನಿಕ್ ಇದೆ ಸರ್. ಅಂದ್ರೆ ಮ್ಯಾಟ್ ಅನ್ನ ಯಾವ ತರ ನಾವು ಫೋಲ್ಡ್ ಮಾಡ್ಬೇಕು, ಯಾವ ತರ ನಾವು ಅದನ್ನ ನೀಟಾಗಿ ಹಾಸ್ಬೇಕು ಅನ್ನೋದನ್ನ ನಾವು ಮಗುವಿಗೆ ಹೇಳ್ಕೊಡ್ತೀವಿ ಸರ್. ಈಗ ಮ್ಯಾಟ್ ಸರ್, ಈ ತರ ಮ್ಯಾಟ್ ಇದೆ ಸರ್. ಈ ಮ್ಯಾಟ್ ಅನ್ನ 3 ಬೆರಳಿಂದ ಸರ್, 3 ಬೆರಳ ಯಾಕೆ ಯೂಸ್ ಮಾಡಬೇಕು ಅಂತಂದ್ರೆ ಸರ್, ಮಗು ಫಸ್ಟಿಗೆ ಪೆನ್ಸಿಲ್ ಹಿಡಿಬೇಕಾದ್ರೆ ಗ್ರಿಪ್ ಸಿಗೋದು ನಾವು 3 ಬೆರಳಿಂದ ಸರ್. ಹಾಗಾಗಿ ನಾವು ಏನೋ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರು ಸರ್ 3 ಬೆರಳಿಂದ ಯೂಸ್ ಮಾಡ್ತೀವಿ. ಈ ತರ ಫೋಲ್ಡ್ ಮಾಡೋದನ್ನ ಫಸ್ಟ್ ಈ ಮಗುವಿಗೆ ಹೇಳ್ಕೊಡ್ತೀವಿ. ಈ ತರ ವಾಪಸ್ ಅದು ಸ್ಟ್ಯಾಂಡ್ ಆಗಿರುತ್ತೆ ಸರ್. ಮಗುವಿಗೆ ಹೇಳ್ತೀವಿ. ನೀವು ಇದ್ರ ಬಗ್ಗೆ ಹೇಳ್ತೀವಿ ಯಾವ ಥರ ಅಂದರೆ ಮಕ್ಕಳಿಗೆ ಮೊದಲು ನಾವು ಓದುವಾಗ ಒಂದು ಪೆನ್ ಹಿಡುವಾಗ ಹಿಡಿಯಲಿಕ್ಕೆ ಯಾವ ಥರ ಕಲಿಸ್ಬೇಕು ಅನ್ನೋದು ಮ್ಯಾಟ್ಲಿಂದ ಮಕ್ಕಳಿಗೆ ನೀವು ಹೇಳ್ಕೊಡ್ತಾರೆ. ಮತ್ತೆ ಸರ್ ಇವೆಲ್ಲ ಸಬ್ಜೆಕ್ಟಿಗೆ ತಕ್ಕಂಗೆ ಮೆಟೀರಿಯಲ್ಸ್ ಇದೆ ಸರ್. ಈಗ ಸರ್ ಇದು ಮೆಟೀರಿಯಲ್ಸ್ ಇವಾಗ ಇದು ಸೆನ್ಸೋರಿಲ್ ಬರುತ್ತೆ ಸರ್. ಅಂದ್ರೆ ಈ ಮಕ್ಕಳಿಗೆ ನಾವು ಬರೀ ಬೋರ್ಡ್ ಮೇಲೆ ಬಂದ್ರೆ ಬರ್ತಾ ಇರೋದು. ಸೊ ಈ ತರ ಮೆಟೀರಿಯಲ್ಸ್ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಈ ತರ ಕ್ರೀಡೋದಲ್ಲಿ ಈ ತರ ಮೆಟೀರಿಯಲ್ಸ್ ಇನ್ವೈಟ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಮೆಟೀರಿಯಲ್ಸ್ ಸೆಲ್ಫಿ ಈ ತರ ಹೊಲಿಗೆ ಹಾಕೋದು ಮಕ್ಕಳಿಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದು ಮಕ್ಕಳಿಗೆ ಮೊದಲೆಲ್ಲ ನಮ್ಗೆ ಈ ತರ ಫೀಸ್ ಬರ್ತಿದ್ವಿ. ಈ ತರ ಮಕ್ಕಳಿಗೆ ಅವೇರ್ನೆಸ್ ಇರಲಿ ಅಂತ ಈ ತರ ಮೆಟೀರಿಯಲ್ಸ್ ನಾವು ತಗೊಂಡು ಬಂದಿದ್ದಾರೆ ಸರ್. ನೆಕ್ಸ್ಟ್ ಇದು ಲಾಕ್ ಹಾಕೋದು. ಇವಾಗೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಸರ್, ಇವಾಗೆಲ್ಲ ಇದು ಹೋಗ್ಬಿಟ್ಟಿದೆ ಸರ್. ಸೊ ಅವರು ಇದನ್ನ ಇನ್ವೈಟ್ ಮಾಡಿದ್ದಾರೆ. ಇದು ಮನೆ ಲಾಕರ್ ಸರ್. ಲಾಕರ್ ಯಾವ ಥರ ಇರುತ್ತೆ ತೋರಿಸಿದ್ರೆ ಮೊದಲನೇ ಥರ ಮೊದಲ ಈ ಥರ ಇತ್ತು. ನೆಕ್ಸ್ಟು ನಮ್ಗೆ ಬರ್ತಾ ಬರ್ತಾ ನಮ್ಮದು ಎಲ್ಲ ಯಾವ ಥರ ಲಾಕ್, ಈ ಥರ ಲಾಕ್ ಬಂತು. ನೆಕ್ಸ್ಟು ಈ ಥರ ಅನ್ನೋದು ಲಾಕರ್ಸ್ ಆದ್ಮೇಲೆ ಕಂಪ್ಯೂಟರ್ ಯುಗ ಈ ಆಟೋಮೆಟಿಕ್ ತಾನ ಲಾಕ್ ಮಾಡ್ಬೋದು. ಈ ಥರ ಅಂದರೆ ಇದರಿಂದ ಒಂದೊಂದು ಮಕ್ಕಳಿಗೆ ಹಂತವಾಗಿ ನೀವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಸರ್. ಮಕ್ಕಳು ಹೆಂಗೆ ಓಪನ್ ಮಾಡಬೇಕು, ಇನ್ ಕೇಸ್ ಮಗು ಒಳಗೆ ಸಿಕ್ಕಾಕೊಂಡ್ಬಿಟ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ಇದ್ದಾರೆ. ಇದು ಕೂಡ ಸರ್, ಇದು ಸೆಲ್ಫ್ ಅವೇರ್ನೆಸ್. ಬಟನ್
ಬಟನ್ ಅವ್ರಿಗೆ ತೆಗೆದು ಹಾಕೋದು ಹ್ಮ್. ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಗೊತ್ತಿರಬೇಕು ಹಾ, ತಿಳುವಳಿಕೆ. ಎಸ್ ಬಟನ್ ಇದ್ರೊಳಗೆ 4 ಟೈಪ್ಸ್ ಇರ್ತವೆ ಈ ಥರ ಈ ಥರ ಹಾಲ ಹೆಂಗ ಚೇಂಜ್ ಆಗ್ತದೆ ಆ ಮೆಟಲ್ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಬಾಡಿ ಪಾರ್ಟ್ಸ್ ಸರ್. ಬಾಡಿ ಪಾರ್ಟ್ಸ್ ಅವರಿಗೆ ಹಿಂದೆ ಇದು ಬ್ಯಾಕ್ಗ್ರೌಂಡ್ ಇದೆ ಸರ್ ಹಾ. ಅದು ನೇಮ್ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಿಚ್ ಹಾಕೋಬೇಕು ಓಕೆ. ಬ್ಯಾಕ್ ಅಲ್ಲಿ ನೇಮ್ ಇದೆ ಸರ್ ಹಾ. ಪಜಲ್ ಟೈಪ್ ಅಲ್ಲಿ ಈ ತರ ಮಾಡಿ ಓಕೆ. ಅದು ಕೂಡ ನಿಮ್ಗೆ ದೇಹದ ಬಗ್ಗೆ ಮಕ್ಕಳಲ್ಲಿ ಮೂಡುವಂತ ಒಂದು ಅನುಭವ. ನೆಕ್ಸ್ಟ್ ದಿಸ್ ಒನ್ ಇದು ಶೇಪ್ಸ್ ಬಗ್ಗೆ ನಾಲೆಜ್ ಹಾ. ಸ್ಕ್ವೇರ್ಸ್ ಈ ತರ ಹಾಕಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಪದೇ ಪದೇ ಈ ತರ ಈ ಇದ್ರೊಳಗೆ ನಾವು ಯಾವ ಗೊತ್ತಾಗ ಅವ್ರಿಗೆ ಗೊತ್ತಾಗ ಅದರಲ್ಲಿ ಇದರಲ್ಲಿ ನೆಕ್ಸ್ಟ್ ಸೈಜ್ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಶೇಪ್ಸ್ ನೇಮ್ಸ್ ಕೂಡ ಮತ್ತೆ ನೇಮ್ಸ್ ಕೂಡ ಆಯಿತು ಮತ್ತು ಇದರಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಮ್ಯಾಥ್ಸ್ ಅಂದ್ರೆ ಗಣಿತ ಬಗ್ಗೆ ಕೂಡ ನಮಗೆ ಇದು ಮ್ಯಾಥ್ಸ್ ಸರ್. ಸೇಮ್ ಆಬ್ಜೆಕ್ಟ್ ಅಂದ್ರೆ ಸೇಮ್ ಕಲರ್ ಮಗು ಐಡೆಂಟಿಫೈ ಮಾಡ್ಬೇಕು ಇದು ಸೇಮ್ ಯಾವ colour same ಇದೆ. ಸೇಮ್ ಇದೆ ಅಂತ. ಪಿಕ್ಚರ್ ಜಾಯಿಂಟ್ ಮಾಡೋದು ಸರ್. ಸೇಮ್ ಟು ಸೇಮ್ Same to ಮಕ್ಕಳಿಗೆ same. ತೋರಿಸ್ಬಿಟ್ರೆ ಇದೇ ಸೇಮ್ ಹಾ ಇದೆ ಸೇಮ್ ಇದೆ ಗೊತ್ತಾಗಿದೆ. ಸೇಮ್ ಡಿಫರೆಂಟ್ ಹಾ. ಎರಡು ಗೊತ್ತಾಗುತ್ತೆ ನೆಕ್ಸ್ಟ್ ಅಲ್ಫಾಬೆಟ್ಸ್ ಹಾ. ಇದು ಕೆಲವು ಮಕ್ಕಳಿಗೆ ಬರೀಲಿಕ್ಕೆ ಬರಲ್ಲ ಸರ್ ಹಾ. ಫಸ್ಟ್ ಟ್ರೇಸ್ ಮಾಡಿ ಹಾ. 2 ಫಿಂಗರ್ಸ್ ಇಂದ ಹಾ. ಟ್ರೇಸ್ ಮಾಡಿ ಫಸ್ಟ್ ಟ್ರೇಸಸ್ ಮಾಡಿಸಿ ಎರಡು ಬಳೆ ಅಂತಾನು ಪ್ರಶ್ನೆ ಮಾಡ್ಕೊಂಡು ಆಮೇಲೆ ಮಕ್ಕಳು ಆಮೇಲೆ ಬರೀಲಿಕ್ಕೆ ಓಕೆ. ಇದು ರೆಡ್ ಕಲರ್ ಇದು ಕಾನ್ಸೋನೆಂಟ್ ಸರ್ ಇದು ಬ್ಲೂ ಓಎಸ್ ನಂಬರ್ಸ್ ಹಾ. ಡಾಟ್ಸ್ ಹಾ. ಕೌಂಟ್ ಮಾಡೋದು ಸರ್. ಅದಕ್ಕೆ ಅದು ಮ್ಯಾಚ್ ಮಾಡೋದು. ಹಾ. ಅಂದ್ರೆ ಅದು ಎಷ್ಟು ಡಾಟ್ಸ್ ಇದಾವೆ ಅಷ್ಟು ಹಾ, ಅಷ್ಟನ್ನ ನಂಬರ್ಗಳನ್ನ ಇಡೋದು. ನಂಬರನ್ನೇ. ಓಕೆ ಸರಿ. ನೆಕ್ಸ್ಟ್ ದಿಸ್ ಒನ್ ಸರ್ ಹೆಂಗೆ ಬಟರ್ಫ್ಲೈ ಆಯ್ತು ಅಂತ ಮಕ್ಕಳಿಗೆ ಗೊತ್ತಿರುತ್ತೆ ಹಾ. ಅದನ್ನೇ ಸ್ಟೋರಿ ಮುಖಾಂತರ ನಾವು ಈ ಪ್ರಾಪರ್ಟೀಸ್ ಹೆಲ್ಪ್ ಆಗ್ತದೆ ಹಾ. ಫಸ್ಟ್ ಈ ಸ್ಟೆಪ್ ಏಕ್ ಮೇಲೆ ಸೆಕೆಂಡ್ ಸ್ಟೆಪ್ ಓಕೆ. ಥರ್ಡ್ ಸ್ಟೆಪ್ ಪ್ಯೂಪಾ ನೆಕ್ಸ್ಟ್ ಬಟರ್ಫ್ಲೈ ಹಾ. ಮಕ್ಕಳಿಗೆ ಗೊತ್ತಿರುತ್ತೆ ಸರ್ ಬಟರ್ಫ್ಲೈ ಹೆಂಗಾಯ್ತು ಅಂತ ಹೌದು. ಇದು ಸ್ಟೆಪ್ಸ್ ಮೂಲಕ ಬಟರ್ಫ್ಲೈ ಹೆಂಗಾಯ್ತು ಅಂತ ಹಂತವಾಗಿ ನಾವು ಹೇಳ್ಕೊಂತೀವಿ ಹೌದು. ಮಕ್ಕಳು ಯಾವ ಥರ ನಮ್ಮದು ಚಿಂತೆಗಳು ರೆಡಿ ಆಗಿರೋದು ಮೇಡಮ್. ಇದು ಸರ್ ಮ್ಯಾಥ್ಸ್ ಅಲ್ಲಿ ಇವು ಬಿಡ್ಸ್ ಸರ್. ಇವು ಹಾಂ. ಬಿಡ್ಸ್ ಸರ್. ಇದಕ್ಕೆ ನಾವು ಸ್ಥಾನಗಳ ಬೆಲೆ ಅಂತಂದು ಹೇಳ್ತೀವಲ್ಲ ಸರ್. ಬಿಡಿ 10, 100, 1000 ಅಂತೇಳಿ ಇದು ಬಿಡಿ ಸ್ಥಾನ ಸರ್. ಇದು ಯೂನಿಟ್ ಅಂತ ಕರಿತೀವಿ ಸರ್. ಇದು 10 ಸರ್. ಇನ್ನೊಂದು ಬರುತ್ತೆ ಸರ್ 100, ಇದು 100, 1000 ಅಂತ ಬರುತ್ತೆ ಸರ್. ಅದರಿಂದ ನಾವು ಸ್ಥಾನಗಳ ಬೆಲೆಯನ್ನ ಹೇಳ್ಬೋದು ಸರ್. ಒಳ್ಳೆ ಹಾಂ ಸರ್. ಟೋಟಲ್ 4 ಬೋರ್ಡ್ಸ್ ಇದೆ ಸರ್. ಹಾಂ. ಅಂದ್ರೆ ಕೆಲವು ಮಕ್ಕಳಿಗೆ ಸ್ಟಾರ್ಟಿಂಗ್ ಬರೀಲಿಕ್ಕೆ ಹಾ. ಬರೆಯೋಕ್ಕೂ ಮುಂಚೆನೇ ಇದು ಸ್ಟಾರ್ಟ್ ಹಾಂ. ಮಾಡುತ್ತೆ ನೀವು ಯಾವ ಥರ ಬರೀಬೇಕು ಹೌದು. ಅಂತ. ಈ ಬರೆಯೋಕ್ಕೆ ಮುಂಚೆ ಫಸ್ಟ್ ಇದನ್ನ ಯೂಸ್ ಮಾಡೋದು ಹಾಂ. 3 ಫಿಂಗರ್ಸ್ ಯೂಸ್ ಮಾಡೋದು 3 ಬೆರಳಿನಿಂದ ಹೌದು 3 ಬೆರಳು ಹಿಡಬೇಕು ಯಾಕಂದ್ರೆ ನಾವು ಬರೀಬೇಕಾದ್ರೆ ನಮಗೆ 3 ಬೆಳೆ ಯೂಸ್ ಆಗ್ತದೆ ಹಾಂ. 3 ಬೆಳೆ ಯೂಸ್ ಮಾಡ್ಕೊಂಡು ಟ್ರೇಸ್ ಮಾಡ್ತೀವಿ ನೆಕ್ಸ್ಟ್ ಒಳ್ಳೆ ಟರ್ನ್ ಆಗುತ್ತೆ. ಓಕೆ. ಟೋಟಲ್ 4 ಬೋರ್ಡ್ಸ್ ಹಾಂ. ಹಂತ ಹಂತವಾಗಿ ನಾವು ಚೇಂಜ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಇದು ಕರ್ಸ್ ಹಾಂ. ಹಾಂ. ಅಂದ್ರೆ ಅಕ್ಷರಗಳ ಇದು ಬೇಸಿಕ್ ಲೈನ್ಸ್ ಹಾ. ಎಲ್ಲ ಇಂಟ್ರೊಡಕ್ಷನ್ ಫಸ್ಟ್ ಬೇಸಿಕ್ ಲೈನ್ಸ್ ಇದೆ ಓ. ಮಕ್ಕಳು ಬರೆಯೋಕೆ ಮುಂಚೆ ಸ್ಟಾರ್ಟಿಂಗ್ ಬೇಸಿಕ್ ಲೈನ್ಸ್ ಇದೆ ಅದಕ್ಕೆ ಯೂಸ್ ಆಗುತ್ತೆ ಸರ್ ನಾಲ್ಕು ಸರ್ ಇದು ಸ್ಥಾನಗಳ ಬೆಲೆ ಹಾಂ. ಇದು ಹೇಳಿದ್ನಲ್ಲ ಸರ್ ಯೂನಿಟ್ಸ್ ಇದು. ಇದು 1000, ಇದು 100 ಸರ್. ಇದು ಇದರಲ್ಲಿ ಇದು ಇರುತ್ತೆ ಸರ್ 10 ಇದು. ಇದು ಬಿಡಿ. ಹಾಂ, ಬಿಡಿ. ಹಾಂ. ಅದು ಬಿಡಿ ಸ್ಥಾನ, ಹತ್ತು ಹಾಂ. ಸ್ಥಾನ. ಹಾಂ. ಇದು 100 ಸ್ಥಾನ ಸರ್. ಓಕೆ. ಇದು 1000 ಸರ್.
ಮಕ್ಕಳಿಗೆ ಬಿಡಿ 10 100 ಅನ್ನೋದು ನಾವು ಅದನ್ನು ಬಿಡಿ ಸ್ಥಾನ ಮತ್ತು ಸ್ಥಾನವನ್ನು ನೋಡ್ಕೊಂಡು ಗುರುತ ಮಾಡ್ಕೊಂಡು ಹೋಗೋದು ಒಳ್ಳೆಯ ಮಾತು. ಟೆಕ್ನಾಲಜಿ ಯಾವ ಥರ ಬಂದರೆ ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮೊದಲೇ ಹೌದು. ಅದೇ ಯಾವುದು ಆಮೇಲೆ ಒಂದು ಈಗಿನ ಜನ್ರೇಷನ್ ಮೊದಲಿನ ಜನ್ರೇಷನ್ಗೆ ವ್ಯತ್ಯಾಸಗಳು ನಾವು ನೋಡ್ಕೊಡೋದು. ಮುಂಚೆ ಜನ್ರೇಷನ್ ಯಾವ ಥರ ಅಂತ ಚೇಂಜಸ್ ಆಗಿ ಈಗ ಯಾವ ಚೇಂಜಸ್ ಆಗಿದೆ. ಓ ಈಗ ಟೆಕ್ನಾಲಜಿ ರೆವಲ್ಯೂಷನ್ಸ್ ಹೌದು. ಟೆಕ್ನಾಲಜಿ ಇವು ಸರ್ ಈಗ ಸ್ಟೆಪ್ ಬೈ ಸ್ಟೆಪ್ ಬಟರ್ಫ್ಲೈ ಯಾವ ಥರ ಇದೆ. ಅದೇ ಥರ ನಾವು ಅಲ್ಲಿ ಚೇಂಜಸ್ ಮಕ್ಕಳಿಗೆ ತೋರಿಸೋದು. ಹೌದು. ನೆಕ್ಸ್ಟ್ ಪಾರ್ಟ್ಸ್ ಕೂಡ ಇದೆ ಮೆನ್ಷನ್ ಮಾಡಿ. ಈ ಫ್ರಾಗ್ ಯಾವ ಥರ ಫ್ರಾಗ್ ಐತೆ. ಹಾಂ ನೆಕ್ಸ್ಟ್ ಇವಾಗ ಹಾರ್ಸ್ ಯಾವ ಥರ ಹಾರ್ಸ್ ಅಂತ ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಹಾರ್ಸ್. ಓ ಇಂಡಿಯಾ ಭರತನಾಟ್ಯ ಮಕ್ಕಳಿಗೆ ಇವೆಲ್ಲನೂ ಪಜಲ್ ಟೈಪ್ ಮಾಡಿ. ಹೌದು ನಾವು ಕಿತ್ಕೊಂಡ್ಮೇಲೆ ಜೋಡಣೆ ಮಾಡ್ಬೋದು. ಹೌದು. ಯಾವ್ಯಾವ ರಾಜ್ಯ ನಮ್ಮ ಯಾವ ದೇಶಗಳು ಯಾವ್ಯಾವ ಎಲ್ಲಗಳನ್ನು ಗೊತ್ತಾಗುತ್ತೆ. ಆ ಥರ ಅದಕ್ಕೆ ಪಜಲ್ ಮಾಡಿ. ಇದ್ರ ನೇಮ್ ಗೊತ್ತಿಲ್ಲ ಮಕ್ಕಳಿಗೆ ಎಲ್ಲ ಸ್ಟೇಟ್ಸ್. ಸೇಮ್ ಸರ್ ಎಲ್ಲ ಇವೆಲ್ಲ ಚಾರ್ಟ್ಸ್ ಸೌಂಡ್ಸ್ ಇದೆ ಮಕ್ಕಳಿಗೆ ಫಸ್ಟಿಗೆ ಲೆಟರ್ ಹೇಳ್ಕೊಡೋದಿಲ್ಲ ಸರ್. ರೇಡಿಯೋದೊಳಗ ಸೌಂಡ್ಸ್ ಹೇಳ್ಕೊಡ್ತಾರೆ ಸರ್. ಸೌಂಡ್ಸ್ ಮುಖಾಂತರ ಅವ್ರು ಏನ್ ಮಾಡ್ಬೇಕು, ವರ್ಡ್ಸ್ ಅನ್ನ ಓದ್ಬೇಕು ಸರ್. ಯಾವ ತರ ಸೌಂಡ್ಗಳನ್ನು ಮಾಡ್ತೀವಿ ಆ ಸೌಂಡನ್ನು ಅವ್ರು ಗುರುತುಗಳನ್ನು ಅಂದ್ರೆ ಸೌಂಡ್ಸ್ ಮುಖಾಂತರ ಅವ್ರಿಗೆ ವರ್ಡ್ಸ್ ಅನ್ನ ಓದಿಸಿದ್ರೆ ಜಲ್ದಿ ಅವ್ರಿಗೆ ಇಂಗ್ಲಿಷ್ ಓದಲಿಕ್ಕೆ ಸಹಾಯ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಿದೆ ಮೇಡಮ್? ಬಾಕ್ಸ್ನಲ್ಲಿ ಇವೆಲ್ಲ ಸೇಮ್ ಅಲ್ಲ? ಇವು ಸರ್ ಈ CVC ವರ್ಡ್ಸ್. CVC ವರ್ಡ್ಸ್ ಅಂದ್ರೆ ಕಾನ್ಸೋನೆಂಟ್ಸ್, ಓವೆಲ್ಸ್, ಕಾನ್ಸೋನೆಂಟ್ಸ್ ಅಂತ ಸರ್. ಅಂದ್ರೆ ಈಗ ನಾವು ಫಸ್ಟ್ ಈಗ ಮಕ್ಕಳಿಗೆ ಹೇಳಿರ್ತೀವಿ ಓವೆಲ್ಸ್ ಇವು, ಕಾನ್ಸೋನೆಂಟ್ಸ್ ಇವು ಅಂತ ಹೇಳಿ. ಕಾನ್ಸೋನೆಂಟ್ಸ್ ಅದು, ಓವೆಲ್ಸ್ ಅದು, ಕಾನ್ಸೋನೆಂಟ್ಸ್ ಅಂತ ಹೇಳಿ ಅದ್ರ ಸೌಂಡ್ಸ್ ಹೇಳಿದ್ರೆ ಜಲ್ದಿ ಮಕ್ಕಳು ಓದಿ ಆ ಪಿಕ್ಚರ್ ನೋಡಿ ಕ್ಯಾಚ್ ಮಾಡ್ಬೋದು. ಇವು ಕೂಡ ಚಿತ್ರ ಮುಖಾಂತರ ಕಂಡುಹಿಡಿಯೋದು. ಸೇಮ್ ಡಿಫರೆಂಟ್ ಅದರ ಯಾವ್ಯಾವ ಚೇಂಜಸ್ ನೋಡ್ಕೊಳ್ಬೋದು. ಇಷ್ಟು ವರ್ಷ ನಾವೇನು ಸರ್ ಅಲ್ಫಾಬೆಟ್ಸ್ ABCD ಅಂತ ಕಲಿತೀವಿ. ಬಟ್ ವಿಡಿಯೋದವ್ರು ಹಂಗೆ ಮಾಡಿದ್ರು ಸರ್. ಯಾವ ವರ್ಡ್ಸ್ ಜಾಸ್ತಿ ಯೂಸ್ ಆಗ್ತವೆ ಅನ್ನೋದಕ್ಕೆ ACPT ಈ ಥರ ಜಾಸ್ತಿ ವರ್ಡ್ಸ್ ಬರೋದು, ನೆಕ್ಸ್ಟ್ ಕಡಿಮೆ ವರ್ಡ್ಸ್. ಈಗ YZ ಗೆ ಜಾಸ್ತಿ ವರ್ಡ್ಸ್ ಅದನ್ನ ಲಾಸ್ಟಲ್ಲಿ ಹಾಕಿದ್ವಿ. ನಾವು ಹೆಂಗೆ ಕಲ್ತ್ಬಿಟ್ಟು ಸರ್ ABCD EFGH ಹಿಂಗೆ ಕಂಟಿನ್ಯೂ ಕಲ್ತ್ಬಿಟ್ಟು. ಬಟ್ ಇವ್ರು ಈ ಥರ ಮಾಡಿದ್ದಾರೆ ಸರ್, ಡಿಫ್ರೆಂಟ್ ಆಗಿರೋದು. ಅಂದ್ರೆ ಗ್ರೂಪ್ ವೈಸ್ ಮಾಡಿದ್ದಾರೆ ಸರ್. ಗ್ರೂಪ್ ವೈಸ್ ಮಾಡ್ಕೊಂಡು ಅದನ್ನ ಈಸಿಯಾಗಿ ನಮ್ಗೆ ಫಸ್ಟ್ ಈಗ ರೆಗ್ಯುಲರ್ ನಾವು ಯೂಸ್ ಮಾಡುವಾಗ ಯಾವುದು ಜಾಸ್ತಿ ಯೂಸ್ ಆಗುತ್ತಲ್ಲ ಅದನ್ನು ಫಸ್ಟ್ ಕಾನ್ಸೆಪ್ಟ್ ಆಗಿ ತಗೊಂಡಿದ್ದಾರೆ ಸರ್. ಮತ್ತೆ ಇಲ್ಲಿ ಏನಾಗ್ತದೆ, ಇದು ಕ್ಯಾಪಿಟಲ್ ಲೆಟರ್ಸ್ ಇಲ್ಲ ಸರ್ ಜಾಸ್ತಿ ಅವರು ಇದನ್ನ ಮಾಡೋದಿಲ್ಲ. ಸ್ಮಾಲ್ ಲೆಟರೇ ಜಾಸ್ತಿ ಇದು ಮಾಡ್ತಾರೆ. ಯಾಕಂದ್ರೆ ಏನೋ ವರ್ಡ್ಸ್ ಬರಿಬೇಕಾದ್ರೆ ಫಸ್ಟ್ ಕ್ಯಾಪಿಟಲ್ ಲೆಟರ್ ಅಷ್ಟೇ ಯೂಸ್ ಆಗುತ್ತೆ, ಉಳಿದಿದ್ದೆಲ್ಲ ಸ್ಮಾಲ್ ಲೆಟರ್ಸ್ ಮಾಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ, ಸ್ಮಾಲ್ ಲೆಟರ್ ಜಾಸ್ತಿ ನಮಗೆ ಇದಕ್ಕೆ ಇಡೋದ್ರಲ್ಲಿ ಜಾಸ್ತಿ ಫೋಕಸ್ ಮಾಡೋದು ಸ್ಮಾಲ್ ಲೆಟರ್ಸ್. ನೋಡಿ ಇಷ್ಟೆಲ್ಲ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಈ ಥರ ನನಗೆ ಗೊತ್ತಿದ್ದಿಲ್ಲ. ನಾನು ಇಷ್ಟೆಲ್ಲ ಗೊತ್ತಿದ್ದೆ. ಇದೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕಾವ್ಯ ಮೇಡಮ್ ಅವರು ಮತ್ತು ಮೀನಾಕ್ಷಿ ಮೇಡಮ್ ಅವರು ತುಂಬ ಧನ್ಯವಾದ. ನಿಮ್ಮ ಸ್ಕೂಲ್ನಾಗ ಈ ಥರ ನನಗೆ ಗೊತ್ತಿದ್ದಿಲ್ಲ. ಇದನ್ನೆಲ್ಲ ನಾವೊಂದು ಈ ಸ್ಕೂಲ್ನಾಗ ಈ ಥರ ನರ್ಸರಿ ಮತ್ತು LKG UKG ಎಲ್ಲ ಮಕ್ಕಳಿಗೆ ಉಪಯೋಗ ಆಗುವಂಥ ಓದೋಂತೇಳಿ ನಾನು ಜನರಿಗೆ ಮನವರಿಕೆ ಮಾಡ್ತೀನಿ. ಮುಂದೊಂದು ಹೆಚ್ಚಿನ ನೀವು ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ಕೊಂಡು ಬೋರ್ಡಿನ ರಥ ಹಾಕಿಸಿಲ್ಲ ನಾನು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು.
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದ ಮೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಅವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಬೇಕಂತ್ರಿ ಅಲ್ಲಿ ಅವ್ರ ಸರ್ ಬಂದ್ರಲ್ಲ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದ ಮೇನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು